ಇಂದಿನ ವಿಷಯ ಪ್ರೌಢದೇವರಾಯ. ಪ್ರೌಢದೇವರಾಯರು ಲಕ್ಕಣ್ಣ ದಂಡೇಶ ಅಮಾತ್ಯರೊಡನೆ ಅರಗ ಸೀಮೆಯ ವೀರಣ್ಣ ಒಡೆಯರ ಆಮಂತ್ರಣವನ್ನು ಸ್ವೀಕರಿಸಿ ಬಂದಿದ್ದರು. ಜೊತೆಗೆ ಅವರು ಅರಗಕ್ಕೆ ಬಂದುದರ ಮತ್ತೊಂದು ಕಾರಣ ಬೇರೆಯೇ ಇತ್ತು. ಅದೇನೆಂದರೆ ಪ್ರೌಢದೇವರಾಯರು ಗಜಬೇಟೆಯಲ್ಲಿ ಅತಿ ಮನಸ್ಸುಳ್ಳವರಾಗಿದ್ದರು. ಅರಗ ಸೀಮೆಯಲ್ಲಿ ಅಧಿಕ ಆನೆಗಳಿರುವುದರಿಂದ ಯುದ್ಧಕ್ಕೆ ಬೇಕಾದ ಆನೆಗಳನ್ನು ಹಿಡಿದು ಪಳಗಿಸಿ ತಮ್ಮ ರಾಜ್ಯಕ್ಕೆ ಕೊಂಡೊಯ್ಯುವುದೇ ಆಗಿತ್ತು. ಪ್ರೌಢದೇವರಾಯರಿಗೆ ಗಜಬೆಂಟೇಕಾರ ಎಂಬ ಬಿರುದು ಈ ಆನೆಗಳನ್ನು ಬೇಟೆಯಾಡುವುದರಿಂದಲೇ ಬಂದಿರುತ್ತದೆ. ಪ್ರೌಢದೇವರಾಯರು ಅರಗ ಸೀಮೆಯನ್ನು ಬಿಟ್ಟು ಗಜಬೆಂಟೆಯ ಶಿಬಿರಕ್ಕೆ ಹೊರಟಿರುವಾಗ ನಡುದಾರಿಯಲ್ಲಿ ಕಣೆ ಹಂದಿಯೊಂದು ಹಾದು ಹೋದುದನ್ನು ನೋಡಿದ ರಾಯರು ಹಂದಿಯನ್ನು ಬೇಟೆಯಾಡಿ ಕೊಂದರು. ಹೀಗೆ ಅವರು ಸಾಗುತ್ತಾ ಚಂದ್ರಗುತ್ತಿಯ ಪರಿಸರದ ದಾರಿಯಲ್ಲಿ ಸಾಗುವಾಗ ಪ್ರೌಢದೇವರಾಯರಿಗೂ ಹಾಗೂ ಲಕ್ಕಣ್ಣ ದಂಡೇಶರಿಗೂ ಹೆಂಗಸಿನ ಅಳುವ ಶಬ್ದ ಕೇಳಿ ಬಂದಿತ್ತು. ಅಲ್ಲೇ ಹುಡುಕಾಡಿದಾಗ ಗಿಡಗಳ ಪೊದೆಯಲ್ಲಿ ಮೇನೆಯೊಂದು ಕಾಣಿಸಿತು. ಅದರಲ್ಲಿ ಒಬ್ಬ ಹೆಂಗಸು ಇದ್ದಳು. ಅವಳನ್ನು ರಾಯರು ವಿಚಾರಿಸಲಾಗಿ ಆಕೆಯು ಪದ್ಮಲಾ ದೇವಿಯೆಂದು ಹಾಗೂ ಅವಳು ಚಂದ್ರಗುತ್ತಿಯ ತ್ರಿಯಂಬಕ ದೇವನ ತಂಗಿಯೆಂದು ತಿಳಿಯಿತು. ಪದ್ಮಲಾ ದೇವಿ ಬಾರಕೂರಿನ ದೊರೆಯ ಪತ್ನಿಯಾಗಿದ್ದು ನಡುಹರೆಯದಲ್ಲೇ ಗಂಡನನ್ನು ಕಳೆದುಕೊಂಡು ತನ್ನ ಮಗಳು ಪೊನ್ನಲಾ ದೇವಿಯೊಡನೆ ಚಂದ್ರಗುತ್ತಿಗೆ ಬಂದು ಅಣ್ಣನ ಮನೆಯಲ್ಲಿ ಆಶ್ರಯ ಪಡೆದಿದ್ದಳು. ತ್ರಿಯಂಬಕ ದೇವನಿಗೆ ಮಕ್ಕಳಿಲ್ಲದ ಕಾರಣ ಪೊನ್ನಲಾ ದೇವಿಯನ್ನು ಮಗಳಂತೆ ಪೋಷಿಸಿ ಅವಳಿಗೆ ಎಲ್ಲ ರೀತಿಯ ವಿದ್ಯೆಯನ್ನು ಕೊಡಿಸಿ ಕ್ಷತ್ರಿಯರಿಗೊಪ್ಪುವಂತೆ ಬೆಳೆಸಿದ್ದನು. ತ್ರಿಯಂಬಕ ದೇವನು ಸಾಮ್ರಾಟ್ ವೀರವಿಜಯರ ಕಾಲದಂತೆ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರವಾಗಿದ್ದನು. ಚಂದ್ರಗುತ್ತಿಯ ಜೊತೆಗೆ ಗೋವೆಗೂ ಅಧಿಪತಿಯಾಗಿದ್ದನು. ಇದು ಬಾರಕೂರು ಒಡೆಯನಿಗೂ ಹಾಗೂ ಮಲೆ ರಾಜ್ಯವಾದ ಕಂಪಲು ಮೊಳಗಿನ ಬೋಲೆದುರ್ಗದ ಮುಮ್ಮೆ ನಾಯಕನಿಗೂ ಸಹಿಸದಾಗಿತ್ತು. ಅವರಿಬ್ಬರೂ ಒಂದಾಗಿ ತ್ರಿಯಂಬಕ ದೇವರ ಮೇಲೆ ಕತ್ತಿ ಮಸೆಯುತ್ತಿದ್ದರು. ಅವನ ಏಳಿಗೆಯನ್ನು ನಾಶ ಮಾಡಿ ಚಂದ್ರಗುತ್ತಿ ಹಾಗೂ ಗೋವೆಯನ್ನು ಪಡೆಯಲು ಸೂಕ್ತ ಸಮಯಕ್ಕಾಗಿ ಕಾಯುತ್ತಿದ್ದರು. ಮುಮ್ಮೆ ನಾಯಕನು ಬೋಲೆದುರ್ಗದ ಮತ್ತು ಅದರ ಪರಿಸರದ ಎಲ್ಲ ಪ್ರದೇಶಕ್ಕೂ ಅಧಿಪತಿಯಾಗಿದ್ದನು. ಅವನು ಬೇಡ ಕುಲಕ್ಕೆ ಸೇರಿದ್ದನು. ಮುಮ್ಮೆ ನಾಯಕನಂತೆ ಚಂದ್ರಗುತ್ತಿಯ ಮೇಲೆ ಮತ್ಸರವಿದ್ದ ಬಾರಕೂರಿನ ದೊರೆಯು ತನ್ನ ಮಲ ಸಹೋದರಿಯಾದ ಪೊನ್ನಲಾ ದೇವಿಯನ್ನು ಮುಮ್ಮೆ ನಾಯಕನಿಗೆ ಕೊಟ್ಟು ಮದುವೆ ಮಾಡಲು ವಾಗ್ದಾನ ಮಾಡಿದನು. ಆದರೆ ಈ ವಿಚಾರ ತಿಳಿದ ತ್ರಿಯಂಬಕ ದೇವರು ಈ ಮದುವೆಗೆ ಸಮ್ಮತಿಸಲಿಲ್ಲ. ಇದೇ ಕಾರಣದಿಂದಾಗಿ ಮುಮ್ಮೆ ನಾಯಕನು ತ್ರಿಯಂಬಕ ದೇವರ ಮೇಲೆ ಸೇಡು ಬಗೆಯಲು ಒಂದು ಸಂಚು ಹೂಡಿದನು. ಚಂದ್ರಗುತ್ತಿಯ ಗಡಿಯು ಬೋಲೆದುರ್ಗದ ಗಡಿಯು ಪರಸ್ಪರ ಹೊಂದಿಕೊಂಡಿತ್ತು. ಮುಮ್ಮೆ ನಾಯಕನು ತನಗಾದ ಪರಾಭವಕ್ಕೆ ಸೇಡು ಬಗೆಯಲು ಗಡಿ ಸೀಮೆಯ ಊರುಗಳ ಮೇಲೆ ಬಿದ್ದು ಜನರನ್ನು ಸುಲಿಯತೊಡಗಿದನು. ಹಾಗೆಯೇ ಇಷ್ಟಕ್ಕೆ ಸುಮ್ಮನಾಗದೆ ಚಂದ್ರಗುತ್ತಿಯ ಮೂಲಕ ಸಾಮ್ರಾಟರಿಗೆ ಸಾಗುತ್ತಿದ್ದ ಕುದುರೆಗಳನ್ನು ಕದ್ದು ಚಂದ್ರಗುತ್ತಿಯ ಮೇಲೆ ಹೊರಿಸಿದನು. ಹೇಗಾದರೂ ಮಾಡಿ ವಿಜಯನಗರ ಹಾಗೂ ಚಂದ್ರಗುತ್ತಿಯ ಸ್ನೇಹ ಸಂಬಂಧವನ್ನು ಮುರಿದು ಅದನ್ನು ಹಾಗೂ ಪೊನ್ನಲೆಯನ್ನು ಕಬಳಿಸುವುದೇ ಅವನ ಇಚ್ಛೆಯಾಗಿತ್ತು. ಆದರೆ ತ್ರಿಯಂಬಕ ದೇವರು ದುಡುಕದೆ ಈ ವಿಚಾರವನ್ನು ವೀರವಿಜಯರ ಬಳಿ ನಿವೇದಿಸುತ್ತಾರೆ. ವೀರವಿಜಯರು ಈ ಬಗ್ಗೆ ಯಾವುದೇ ಪರಿಹಾರ ಕೈಗೊಳ್ಳುವುದರೊಳಗಾಗಿ ಮಡಿದರು. ನಂತರ ಪ್ರೌಢದೇವರಾಯರು ಸಿಂಹಾಸನವನ್ನೇರಿದರು. ಪ್ರೌಢದೇವರಾಯರು ಸಾಮ್ರಾಟರಾದ ಮೇಲೆ ತ್ರಿಯಂಬಕ ದೇವರಿಗೆ ಪರಿಹಾರ ಕಲ್ಪಿಸುವುದಾಗಿ ವಚನ ಕೊಟ್ಟರು. ಆದರೆ ತ್ರಿಯಂಬಕ ದೇವರು ಸಾಮ್ರಾಟರ ನೆರವು ಬಯಸುವ ಮುನ್ನ ತಾವೇ ಮುಮ್ಮೆ ನಾಯಕನನ್ನು ಅವನ ಸೊಕ್ಕನ್ನು ಮುರಿದು ಹಿಡಿದರೆ ಸಾಮ್ರಾಟರಿಗೆ ಒಪ್ಪಿಸಿದಾಗ ಅವರು ಸಂತೋಷ ಪಡಬಹುದೆಂದು ಭಾವಿಸಿ ಮುಮ್ಮೆ ನಾಯಕನನ್ನು ಮೋಸಗೊಳಿಸಲು ಒಂದು ಪತ್ರ ಬರೆದರು. ಆ ಪತ್ರದಲ್ಲಿ ಮುಮ್ಮೆ ನಾಯಕನಿಗೆ ಪೊನ್ನಲಾ ದೇವಿಯನ್ನು ಕೊಟ್ಟು ಮದುವೆ ಮಾಡಲು ತ್ರಿಯಂಬಕ ದೇವರು ಒಪ್ಪಿದ್ದಂತೆ ಬರೆಸಿರುತ್ತಾರೆ.
ಈ ಪತ್ರವನ್ನು ನೋಡಿದ ಮುಮ್ಮೆ ನಾಯಕನು ತನ್ನ ಒಂದು ಸೈನ್ಯವನ್ನು ಚಂದ್ರಗುತ್ತಿಯ ಗಡಿಯಲ್ಲೇ ಕಾವಲಿಗಾಗಿ ಇರಿಸಿ ತನ್ನ ಮಿತಪರಿವಾರದೊಡನೆ ದುರ್ಗಕ್ಕೆ ತಲುಪಿದನು. ತ್ರಿಯಂಬಕ ದೇವನು ಮುಮ್ಮೆ ನಾಯಕನನ್ನು ರಾಚೋಚಿತವಾಗಿ ಸತ್ಕರಿಸಿ ಅವರಿಗೆ ಉಳಿದುಕೊಳ್ಳಲು ಉಪಚರಿಸಿದನು. ತ್ರಿಯಂಬಕ ದೇವರು ಮುಮ್ಮೆ ನಾಯಕನನ್ನು ಹೀಗೆ ಸತ್ಕರಿಸಿ ಅವನನ್ನು ಸೆರೆಮನೆಗೆ ತಳ್ಳಬೇಕೆಂದು ಯೋಚಿಸಿದ್ದರು. ಆದರೆ ಎಲ್ಲ ಸಂಗತಿಗಳನ್ನು ಕೂಲಂಕುಷವಾಗಿ ಗಮನಿಸಿದ ಮುಮ್ಮೆ ನಾಯಕನು ಎಚ್ಚರಗೊಂಡಿದ್ದನು. ವರನನ್ನು ರಾಚೋಚಿತವಾಗಿ ಅರಮನೆಗೆ ಕರೆದೊಯ್ಯಲು ಸಿದ್ಧತೆಗಳು ನಡೆದವು. ಮೆರವಣಿಗೆ ಸಿದ್ಧವಾಯಿತು. ಆದರೆ ಮುಮ್ಮೆ ನಾಯಕನು ತನ್ನ ಅನುಚರನೊಬ್ಬನಿಗೆ ವೇಷ ಬದಲಿಸಿ ತನ್ನನ್ನೇ ಹೋಲುವಂತೆ ಮಾಡಿ ಅವನು ಅಲ್ಲಿಂದ ತಪ್ಪಿಸಿಕೊಂಡಿದ್ದನು. ಹೀಗೆ ತ್ರಿಯಂಬಕ ದೇವರಿಗೆ ಮುಮ್ಮೆ ನಾಯಕನು ಮಣ್ಣು ಮುಕ್ಕಿಸಿದನು. ಮುಮ್ಮೆ ನಾಯಕನು ಅಲ್ಲಿಂದ ಹೊರಹೋದವನು ಸುಮ್ಮನೆ ಕೂರದೆ ತನ್ನ ದಂಡನಾಯಕರನ್ನು ಕರೆದು ಅಧಿಕ ಸೈನಿಕರನ್ನು ಕರೆಸಿ ಚಂದ್ರಗುತ್ತಿಗೆ ದಾಳಿ ಇಡಿಸಿದನು. ಸಕಾಲದಲ್ಲಿ ಸೈನ್ಯವನ್ನು ಸೇರಿಸಲಾಗದ ಕಾರಣ ತ್ರಿಯಂಬಕ ದೇವರು ಪದ್ಮಲಾದೇವಿ ಹಾಗೂ ಪೊನ್ನಲಾದೇವಿಯರನ್ನು ಅರಮನೆಯ ಸುರಂಗ ಮಾರ್ಗದಲ್ಲಿ ತಪ್ಪಿಸಿಕೊಳ್ಳಲು ಹೇಳಿದರು. ಆದರೆ ದುರ್ದೈವದಿಂದ ಅದೇ ಮಾರ್ಗದಲ್ಲಿ ಮುಮ್ಮೆ ನಾಯಕರ ಸೈನ್ಯಕ್ಕೆ ಇಬ್ಬರೂ ಸಿಕ್ಕಿಬಿದ್ದರು. ನಂತರ ಇಬ್ಬರನ್ನು ಬೇರೆ ಬೇರೆ ಮೇನೆಗಳಲ್ಲಿ ಬೋಲೆದುರ್ಗಕ್ಕೆ ಸಾಗಿಸಲಾಯಿತು. ತ್ರಿಯಂಬಕ ದೇವರು ವೀರಾವೇಶದಿಂದ ಹೋರಾಡಿ ಮಡಿದರು. ಅವರ ಪತ್ನಿಯೂ ಕೂಡ ಪತಿಯು ಮಡಿದ ಮೇಲೆ ಸಹಗಮನ ಹೊಂದಿದರು. ಇಂತಹ ಸುಸಮಯದಲ್ಲಿ ಪ್ರೌಢದೇವರಾಯರಿಗೆ ಪದ್ಮಲಾದೇವಿ ಸಿಕ್ಕಿರುತ್ತಾರೆ. ಮಾರ್ಗ ಮಧ್ಯದಲ್ಲೇ ಪ್ರೌಢದೇವರಾಯರನ್ನು ಕಂಡ ಸೈನಿಕರು ಮೇನೆಯನ್ನು ಅಲ್ಲೇ ಉಳಿಸಿ ತಾವು ತಪ್ಪಿಸಿಕೊಂಡಿದ್ದರು. ಪ್ರೌಢದೇವರಾಯರು ಪದ್ಮಲಾದೇವಿಯನ್ನು ಉಳಿಸಿದರು ಹಾಗೂ ಪೊನ್ನಲಾದೇವಿಯನ್ನು ಹುಡುಕಿ ಕರೆತರಿಸಲು ಅಮಾತ್ಯ ಲಕ್ಕಣ್ಣ ದಂಡೇಶರನ್ನು ಕಳುಹಿಸಿದರು. ಪ್ರೌಢದೇವರಾಯರು ತನ್ನ ಬಳಿ ಉಳಿದಿದ್ದ ಸೈನಿಕರೊಡನೆ ಪದ್ಮಲಾದೇವಿಯನ್ನು ಕರೆದುಕೊಂಡು ಗಜಬೆಂಟೆಯ ಶಿಬಿರಕ್ಕೆ ಬಂದರು. ಇವರನ್ನು ಸ್ವಾಗತಿಸಲು ವೀರಣ್ಣ ಒಡೆಯರು ಹಾಗೂ ಸಾಮ್ರಾಟರ ಮನವೆಗ್ಗಡೆ ಬುಕ್ಕಣ್ಣ ದಂಡನಾಯಕರು ಕಾತರರಾಗಿ ಕಾದಿದ್ದರು. ಪ್ರೌಢದೇವರಾಯರು ತಡವಾಗಿ ಬಂದ ಕಾರಣ ಸಹಚರರನ್ನು ವಿಚಾರಿಸಲಾಗಿ ರಾಯರು ನಡೆದ ವೃತ್ತಾಂತವನ್ನೆಲ್ಲ ಹೇಳಿದರು ಹಾಗೂ ಮುಮ್ಮೆ ನಾಯಕನಿಗೆ ತಕ್ಕ ಬುದ್ಧಿ ಕಲಿಸಬೇಕೆಂದು ತಿಳಿಸಿದರು. ಆದರೆ ಈ ವಿಚಾರದಿಂದ ವೀರಣ್ಣ ಒಡೆಯರಿಗೆ ಸಮಾಧಾನವಾಗಲಿಲ್ಲ. ಕಾರಣ ಮುಮ್ಮೆ ನಾಯಕನಿಗೆ ವೀರಣ್ಣ ಒಡೆಯರು ಕೂಡ ಆಪ್ತರಾಗಿರುತ್ತಾರೆ. ಮುಮ್ಮೆ ನಾಯಕನನ್ನು ಶಿಕ್ಷಿಸುವ ಮಾತು ತೆಗೆದಾಗ ವೀರಣ್ಣ ಒಡೆಯರ ಕೆಲವು ವರ್ತನೆಯನ್ನು ಗಮನಿಸಿದ ರಾಯರು ಅವರನ್ನು ಭೇದಿಸಿ ಪ್ರಶ್ನಿಸಲಾಗಿ ಮುಮ್ಮೆ ನಾಯಕರ ಬಗ್ಗೆ ವೀರಣ್ಣ ಒಡೆಯರು ಕೆಲವು ವಿಚಾರಗಳನ್ನೇಳಿದರು. ಪ್ರಭು, ಮುಮ್ಮೆ ನಾಯಕರನ್ನು ಇದಿರು ಹಾಕಿಕೊಂಡು ಈ ಮಲೆ ರಾಜ್ಯವನ್ನು ಆಳುವುದು ಕಷ್ಟ, ಏಕೆಂದರೆ ಅವರು ಬೇಡ ಕುಲಕ್ಕೆ ಸೇರಿದ್ದಾರೆ. ಮುಮ್ಮೆ ನಾಯಕರಿಗೆ ಮಲೆ ರಾಜ್ಯದ ಎಲ್ಲ ಕಂಪಣಗಳ ಬೇಡರ ಬೆಂಬಲವಿದೆ. ಅವರು ಪಾಳೆಗಾರರಲ್ಲೇ ತುಂಬ ಸಮರ್ಥರಾಗಿದ್ದಾರೆ. ಅವರ ರಾಜಧಾನಿ ಸಹ್ಯಾದ್ರಿಯ ನಿರ್ಜನ ಪ್ರದೇಶದಲ್ಲಿದೆ. ಅವರನ್ನು ನಿಷ್ಕಾರಣವಾಗಿ ಎದುರು ಹಾಕಿಕೊಂಡು ಬೇಡ ಕುಲದಿಂದ ತುಂಬಿದ ಈ ಮಲೆ ರಾಜ್ಯದಲ್ಲಿ ಅಶಾಂತಿಯುಂಟಾಗುವುದು ಖಂಡಿತ ಎಂದು ಹೇಳುತ್ತಾನೆ. ವೀರಣ್ಣ ಒಡೆಯರ ಈ ಮಾತಿನಿಂದ ಮುಮ್ಮೆ ನಾಯಕನ ಮೇಲೆ ರಾಯರಿಗೆ ಮತ್ತಷ್ಟು ಕೋಪ ಉಕ್ಕಿತು. ಸೊಕ್ಕಿನಿಂದ ಮೆರೆಯುತ್ತಿದ್ದ ಮುಮ್ಮೆ ನಾಯಕನನ್ನು ಸೆದೆಬಡಿಯಲು ವೀರಣ್ಣ ಒಡೆಯರನ್ನೇ ರಾಯರು ನೇಮಿಸುತ್ತಾರೆ. ಪೊನ್ನಲಾದೇವಿಯು ಅದೃಷ್ಟವೆಂಬಂತೆ ಸೈನಿಕರಿಂದ ತಪ್ಪಿಸಿಕೊಂಡು ಒಬ್ಬ ಬ್ರಾಹ್ಮಣ ದಂಪತಿಯ ಕೈಗೆ ಮೂರ್ಛೆ ಹೋದ ಸ್ಥಿತಿಯಲ್ಲಿ ಸಿಕ್ಕಿರುತ್ತಾಳೆ. ಲಕ್ಕಣ್ಣ ದಂಡೇಶರ ಹುಡುಕಾಟದ ವೇಳೆಯಲ್ಲಿ ಬ್ರಾಹ್ಮಣನಿಂದ ಪೊನ್ನಲಾದೇವಿ ಸಿಕ್ಕ ವಿಷಯ ತಿಳಿದು ಲಕ್ಕಣ್ಣ ದಂಡೇಶರು ಸಂತೋಷಪಟ್ಟರು. ಹಾಗೆಯೇ ಬ್ರಾಹ್ಮಣ ದಂಪತಿಯೊಡನೆ ಪೊನ್ನಲಾದೇವಿಯನ್ನು ಅರಗ ಸೀಮೆಗೆ ಕರೆದೊಯ್ಯುತ್ತಾರೆ. ಇತ್ತ ಪ್ರೌಢದೇವರಾಯರು ಮಾವುತ ಭರಮಣ್ಣರೊಡನೆ 200 ಆನೆಗಳನ್ನು ಬೇಟೆಯಾಡಿ ಗೆದ್ದಿದ್ದರು. ಲಕ್ಕಣ್ಣ ದಂಡೇಶರು ಕೂಡ ಪೊನ್ನಲೆಯನ್ನು ಕರೆತಂದು ರಾಯರ ಮುಂದೆ ನಿಲ್ಲಿಸಿದಾಗ ರಾಯರು ಅಮಾತ್ಯರನ್ನು ಹೊಗಳಿ ಕೊಂಡಾಡಿದರು. ಈ ಸನ್ನಿವೇಶದಲ್ಲಿ ವೀರಣ್ಣ ಒಡೆಯರು ಆಪ್ತರೊಡನೆ ಸಮಾಲೋಚನೆ ನಡೆಸಿ ಮುಮ್ಮೆ ನಾಯಕನನ್ನು ಸೆರೆ ಹಿಡಿಯಲು ಮಾತುಕತೆ ನಡೆಸಿದರು.
ವೀರಣ್ಣ ಒಡೆಯರು ಅಮಾತ್ಯ ಲಿಂಗಣ್ಣ ನಾಯಕರನ್ನು ಕರೆದು ತಾವು ಕೈಗೊಳ್ಳಬೇಕಾದ ಮಾರ್ಗವನ್ನು ನಿರ್ಧರಿಸಿದರು ಹಾಗೂ ಅಮಾತ್ಯರ ಸಲಹೆಯಂತೆ ರಾಜ್ಯದ ಎಲ್ಲ ಕಂಪಣಗಳ ಮುಖಂಡರನ್ನು ಹಾಗೂ ನಾಡಗೌಡರನ್ನು ಸಮ್ಮುಖಕ್ಕೆ ಕರೆಸಿಕೊಂಡರು. ಈ ಸಮಯದಲ್ಲಿ ಅನೆವಾರಿ ನಾಡಿನ ತಿರುಕೀಗೌಡರೆಂಬುವವರು ತಾವು ಮುಮ್ಮೆ ನಾಯಕರನ್ನು ಹಿಡಿದು ತರುವೆವೆಂದು ಹೇಳಿಕೊಂಡರು. ಹಾಗೆ ವೀರಣ್ಣ ಒಡೆಯರಿಂದ ರಣವೀಳ್ಯವನ್ನು ಪಡೆದು ಬೋಲೆದುರ್ಗಕ್ಕೆ ಸಾಗಿದರು. ತಿರಕೀಗೌಡರು ಬೋಲೆದುರ್ಗದ ಪರಿಸರದಲ್ಲಿ ಬೀಡು ಬಿಟ್ಟು ಮೊದಲಿಗೆ ಮುಮ್ಮೆ ನಾಯಕನೊಡನೆ ಪತ್ರ ವ್ಯವಹಾರ ನಡೆಸಿದರು. ಅದರಂತೆ ಮುಮ್ಮೆ ನಾಯಕನು ಪತ್ರದಲ್ಲಿ ನಾವು ಸಾಮ್ರಾಟರಿಗೆ ಶರಣು ಬರುವೆವೆಂದು ಮಾತಿನಿಂದ ಮೋಸಗೊಳಿಸಿ ತಿರಕೀಗೌಡರನ್ನು ಅರಮನೆಗೆ ಕರೆಸಿ ಸೆರೆ ಹಿಡಿದರು. ನಂತರ ತಿರಕೀಗೌಡರು ಚಾಣಾಕ್ಷತನದಿಂದ ಮುಮ್ಮೆ ನಾಯಕನನ್ನು ವಂಚಿಸಿ ಬತೇರಿಯ ಮೇಲೆ ನಿಂತು ತನ್ನ ಸೈನ್ಯಕ್ಕೆ ಹೇಳಿದರು, ನನ್ನ ನೆಚ್ಚಿನ ಯೋಧರೇ, ಈ ದೂತನ ಮಾತು ಕೇಳಿ ಮರುಳಾಗಬೇಡಿ. ನೀವು ಕೂಡಲೇ ಕೋಟೆಯ ಮೇಲೆ ದಾಳಿ ಇಟ್ಟು ಅದನ್ನು ವಶಪಡಿಸಿಕೊಳ್ಳಿ. ನನ್ನ ಸಲುವಾಗಿ ನೀವು ಈ ಯುದ್ಧವನ್ನು ನಿಲ್ಲಿಸಬಾರದು. ನೀವು ಧೀರರಂತೆ ಹೋರಾಡಿ ಮಡಿಯಿರಿ ಎಂದು ರಣೋದ್ಗಾರ ತೆಗೆದನು. ಅದರಂತೆ ಸೈನಿಕರೆಲ್ಲ ಆವೇಶದಿಂದ ಕೋಟೆಯನ್ನು ಸುತ್ತುವರಿದರು. ತಿರಕೀಗೌಡರ ವೀರೋದ್ಗಾರವನ್ನು ಕೇಳಿ ಅವರ ಸೈನಿಕರಿಗೆ ರೋಮಾಂಚನವಾಯಿತು. ಅವರು ಕೈಲಿದ್ದ ಕತ್ತಿಯನ್ನು ಗುರಾಣಿಗಳನ್ನು ಬಡಿದು ತಿರಕೀಗೌಡರಿಗೆ ಜಯವಾಗಲೆಂದು ರಣಗರ್ಜನೆ ಮಾಡಿ ದೈತ್ಯಾವೇಶದಲ್ಲಿ ಕೋಟೆಯನ್ನು ಏರಿ ಹೋದರು. ಕೊನೆಗೂ ತಿರಕೀಗೌಡರ ಸೈನಿಕರಿಗೆ ಬೋಲೆದುರ್ಗವು ವಶವಾಯಿತು. ಮುಮ್ಮೆ ನಾಯಕನು ಪರಿಸ್ಥಿತಿಯನ್ನು ಗಮನಿಸಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋದನು. ಆದರೆ ತಿರಕೀಗೌಡರು ಮಾತ್ರ ವೀರರಂತೆ ಹೋರಾಡಿ ಕೊನೆಗೆ ವೀರಮರಣವನ್ನಪ್ಪಿದರು. ಮುಮ್ಮೆ ನಾಯಕನು ಹೊರಡುವ ಮುನ್ನ ಕೋಟೆಯಲ್ಲಿದ್ದ ಭಂಡಾರಕ್ಕೆ ಬೆಂಕಿ ಇಟ್ಟನು ಹಾಗೂ ತನ್ನ ಅಂತಃಪುರದಲ್ಲಿದ್ದ ಸ್ತ್ರೀಯರನ್ನೆಲ್ಲ ನಿಷ್ಕರುಣೆಯಿಂದ ಕೊಂದನು. ತನಗೆ ಅವಶ್ಯಕವಿದ್ದಷ್ಟು ಸಂಪತ್ತಿನೊಡನೆ ಪರಾರಿಯಾದನು. ಈ ವಿಷಯವನ್ನೆಲ್ಲ ಪ್ರೌಢದೇವರಾಯರಿಗೆ ತಿಳಿಸಿದಾಗ ಒಂದೆಡೆ ಕೋಟೆ ವಶವಾಗಿದ್ದಕ್ಕೆ ಸಂತೋಷಪಟ್ಟರು ಹಾಗೂ ತಿರಕೀಗೌಡರನ್ನು ಕಳೆದುಕೊಂಡದ್ದಕ್ಕೆ ಮರುಕಪಟ್ಟರು. ಈ ಸಂದರ್ಭದಲ್ಲಿ ವಿಜಯನಗರದಿಂದ ಸಿಂಗಣ್ಣ ದಂಡನಾಯಕರು ಗಜಬೆಂಟೆ ಶಿಬಿರಕ್ಕೆ ಬಂದರು. ಪ್ರೌಢದೇವರಾಯರು ಗಜಬೆಂಟೆಯ ಶಿಬಿರದಲ್ಲಿ ಇನ್ನು ಕೆಲವು ಕಾಲ ಇದ್ದು ಇನ್ನಷ್ಟು ಆನೆಗಳನ್ನು ಹಿಡಿದು ರಾಜಧಾನಿಗೆ ಹಿಂದಿರುಗಬೇಕೆಂದು ತಾನು ಅಲ್ಲಿರುವಾಗಲೇ ಮುಮ್ಮೆ ನಾಯಕನನ್ನು ಸೆರೆ ಹಿಡಿದು ಶಿಕ್ಷಿಸಬೇಕೆಂದು ಆಶಿಸಿದ್ದರು. ಆದರೆ ರಾಜಧಾನಿಯಿಂದ ಸಾಮ್ರಾಟರಿಗೆ ಆತುರದ ಕರೆ ಬಂದಿತ್ತು. ಸಾಮ್ರಾಟರು ರಾಜಧಾನಿಯಲ್ಲಿ ಇಲ್ಲದಾಗ ರಾಜ್ಯಾಡಳಿತವನ್ನು ಅವರ ಪರ ನೋಡಿಕೊಳ್ಳುತ್ತಿದ್ದ ಲಕ್ಕಣ್ಣ ದಂಡೇಶರ ಹಿರಿಯ ಸಹೋದರ ಮಹಾಪ್ರಧಾನಿ ಜಕಣಾರ್ಯನು ಮಹತ್ವದ ಪತ್ರವೊಂದನ್ನು ಬರೆದು ಸಾಮ್ರಾಟರನ್ನು ಲಕ್ಕಣ್ಣ ದಂಡೇಶರನ್ನು ಕೂಡಲೇ ರಾಜಧಾನಿಗೆ ಕರೆದುಕೊಂಡು ಬರಲು ತನ್ನ ಸಹೋದರರಾದ ಸಿಂಗಣ್ಣರನ್ನು ಕಳಿಸಿದ್ದರು. ಪರಿಸ್ಥಿತಿ ಏನೆಂದರೆ, ವೀರ ವಿಜಯರ ಕಾಲದಲ್ಲಿ ಓರಂಗಲ್ಲನ್ನು ಬಹುಮನಿ ಸುಲ್ತಾನರಿಗೆ ಒಪ್ಪಿಸಿದ್ದು, ಈಗ ಅದನ್ನು ಪ್ರೌಢದೇವರಾಯರು ಅವರಿಂದ ಪಡೆಯಲು ಸಮರ ಸಿದ್ಧತೆಗಳನ್ನು ತ್ವರೆಯಿಂದ ನಡೆಸುತ್ತಿರುವ ಸುದ್ದಿ ತಿಳಿದು ಸುಲ್ತಾನರು ನಿರೂಪ ಕಳುಹಿಸಿದ್ದರು. ಈ ಕಾರಣದಿಂದ ಓರಂಗಲ್ಲಿನ ಸುದ್ದಿಗೆ ಬರುವುದಾದರೆ ವಿಜಯನಗರದ ಮೇಲೆ ದಾಳಿ ಇಡುವುದಾಗಿ ಸುಲ್ತಾನರು ಪತ್ರ ಬರೆಸಿದ್ದರು.